ನಮಸ್ತೆ ನನ್ನೆಲ್ಲ ಸಹೃದಯ ಬಂಧುಗಳೇ. ಯಾರು ಶ್ರೇಷ್ಠ ದಾನಿ ನೋಡೋಣ. ಶ್ರೀಕೃಷ್ಣ ಕರ್ಣನನ್ನ ಹೊಗಳಿದಾಗೆಲ್ಲ ಅರ್ಜುನನಿಗೆ ಮತ್ಸರ ಉಂಟಾಗ್ತಾ ಇತ್ತು. ಸದಾ ಅರ್ಜುನ ಶ್ರೀಕೃಷ್ಣನ ಜೊತೆಗೆ ವಾದ ಕೇಳಿತಾ ಇದ್ದ. ಒಮ್ಮೆ ಶ್ರೀಕೃಷ್ಣ ನಿಜವಾದ ವಾಸ್ತವ ಸ್ಥಿತಿಯನ್ನ ಅರ್ಜುನನಿಗೆ ಅರ್ಥ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿ ಅರ್ಜುನನ್ನ ಕರೆದು, ನಾಳೆ ಒಂದು ಪರೀಕ್ಷೆಯನ್ನ ಏರ್ಪಡಿಸ್ತೀನಿ, ಆ ಪರೀಕ್ಷೆಯಲ್ಲಿ ನಿಜವಾದ ಶ್ರೇಷ್ಠ ದಾನಿ ಯಾರು ಅಂತ ನಿನಗೆ ಗೊತ್ತಾಗತ್ತೆ ಅಂತ ಹೇಳಿ ಮಾರನೇ ದಿನ ಅರ್ಜುನನನ್ನ ಕರೆದು ಬಿಟ್ಟು 2 ಬೆಟ್ಟಗಳನ್ನ ಸೃಷ್ಟಿ ಮಾಡಿ, ಒಂದು ಚಿನ್ನದ ಬೆಟ್ಟ ಹಾಗೂ ಬೆಳ್ಳಿಯ ಬೆಟ್ಟವನ್ನ ಸೃಷ್ಟಿ ಮಾಡಿ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ, ಸೂರ್ಯಾಸ್ತದ ಒಳಗಡೆಯಾಗಿ ನೀನು ಈ ಬೆಟ್ಟಗಳನ್ನ ಯಾರಿಗಾದ್ರೂ ದಾನ ಮಾಡಬೇಕು ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ಅರ್ಜುನ ಬಹಳ ಉತ್ಸಾಹದಿಂದ ತನ್ನ ಕಾರ್ಯವನ್ನ ಪ್ರಾರಂಭಿಸ್ತಾನೆ. ದಾರಿ ಹೋಕರನ್ನೆಲ್ಲ ಕರೆದುಬಿಟ್ಟು ಬೆಟ್ಟಗಳನ್ನ ಕಡಿದು ಅರ್ಜುನ ಅದನ್ನ ದಾನ ಮಾಡ್ತಾ ಇರ್ತಾನೆ. ಇನ್ನೇನು ಸೂರ್ಯಾಸ್ತದ ಸಮಯ ಸಮೀಪಿಸುತ್ತೆ, ಇನ್ನೂ ಕಾಲ್ಭಾಗ ಬೆಟ್ಟ ಹಾಗೆ ಉಳ್ಕೊಳ್ಳುತ್ತೆ. ಸೂರ್ಯಾಸ್ತದ ಸಮಯ ಆಗಿದ ತಕ್ಷಣ ಸೀದಾ ಶ್ರೀಕೃಷ್ಣ ಆ ಬೆಟ್ಟಗಳಿದ್ದ ಕಡೆಗೆ, ಅಂದ್ರೆ ಅರ್ಜುನ ಇದ್ದ ಕಡೆಗೆ ಬರ್ತಾರೆ. ನಿನ್ನ ಸಮಯ ಮುಗ್ದಿದೆ ಅರ್ಜುನ ಅಂತ ಹೇಳಿ ಶ್ರೀಕೃಷ್ಣ ಹೇಳಿದಾಗ ಅರ್ಜುನನಿಗೆ ಬೇಸರ ಆಗುತ್ತೆ. ಇನ್ನೂ ಕಾಲ್ಭಾಗ ಇರುತ್ತೆ. ಆ ಕರ್ಣನಾಗಿದ್ರೆ ಇಷ್ಟೊತ್ತಿಗೆ ತನ್ನ ಕೆಲಸವನ್ನ ಮುಗಿಸ್ತಾ ಇದ್ದ ಅಂತೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ಅದಕ್ಕೆ ಅರ್ಜುನ, ಯಾರಾದ್ರೂ ಈ ಕೆಲಸವನ್ನ ಮಾಡೋದು ಅಷ್ಟು ಸುಲಭದ್ದಲ್ಲ, ಕರ್ಣ ಆಗಿದ್ರು ಕೂಡ ಅವನಿಂದ ಈ ಕೆಲಸವನ್ನ ಮಾಡೋಕೆ ಸಾಧ್ಯ ಇಲ್ಲ ಅಂತ ಅರ್ಜುನ ವಾದಿಸ್ತಾನೆ. ತಕ್ಷಣ ಶ್ರೀಕೃಷ್ಣ ಕರ್ಣನನ್ನ ಕರೆಯಿಸಿ ಆತನಿಗೂ ಕೂಡ ಚಿನ್ನದ ಒಂದು ಬೆಳ್ಳಿಯ ಒಂದು ಬೆಟ್ಟವನ್ನ ಸೃಷ್ಟಿ ಮಾಡಿ ಇದನ್ನ ಸೂರ್ಯಾಸ್ತದ ಒಳಗೆ ದಾನ ಮಾಡಬೇಕು ಅಂತ ಶ್ರೀಕೃಷ್ಣ ಕರ್ಣನಿಗೆ ನಿಯಮಿಸ್ತಾರೆ. ಕರ್ಣ ಅಷ್ಟೇ ತಾನೆ ಅಂತ ಹೇಳ್ಬಿಟ್ಟು ಆಯ್ತು ಪ್ರಭು ಅಂತ ಒಪ್ಪಿಗೆಯನ್ನ ಸೂಚಿಸಿ ಅಲ್ಲೇ ಮಾರ್ಗದಲ್ಲಿ ತೆರಳುತ್ತಾ ಇದ್ದಂತ 2 ದಾರಿ ಹೋಕರನ್ನ ಕರೀತಾನೆ ಕರ್ಣ. ಕರೆದ್ಬಿಟ್ಟು ಆ ದಾರಿ ಹೋಕರ್ಗೆ ಹೇಳ್ತಾನೆ, ನೋಡಿ, ನಿಮ್ಗೆ ಈ ಚಿನ್ನ ಹಾಗೂ ಬೆಳ್ಳಿಯ 2 ಬೆಟ್ಟಗಳನ್ನ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ, ನೀವು ಸ್ವೀಕರಿಸಿ ಹಂಚ್ಕೊಳ್ಳಿ ಅಂತ ಹೇಳ್ತಾರೆ. ಆ ಕೆಲಸವನ್ನ ಮುಗಿಸಿ ಆದಂತ ಕರ್ಣ ಸೀದಾ ಶ್ರೀಕೃಷ್ಣನ ಬಳಿಗೆ ಬಂದು, ಪ್ರಭು, ನೀವು ಹೇಳಿದ ಕೆಲಸವನ್ನ ಮಾಡಿ ಮುಗಿಸಿದ್ದೇನೆ, ಅಪ್ಪಣೆ ಆಗ್ಬೇಕು ಅಂತ ಅಲ್ಲಿಂದ ಹೊರಡ್ತಾನೆ. ಆಗ ಆ ದಾರಿ ಹೋಕರು ಕರ್ಣನ ಉದಾರ ಗುಣವನ್ನ, ದಾನ ಗುಣವನ್ನ ಹೊಗಳುತ್ತಾ ಅಲ್ಲಿಂದ ತೆರಳುತ್ತಾರೆ. ಆಗ ಅರ್ಜುನನಿಗೆ ತನ್ನ ಈ ಕೃಷ್ಣನ ಈ ನೀತಿ ಪಾಠ ಅರ್ಥ ಆಗತ್ತೆ. ಆ ಭಗವಂತನ ಹತ್ರ ಅರ್ಜುನ ಕ್ಷಮೆಯನ್ನ ಯಾಚಿಸ್ತಾನೆ. ಧನ್ಯವಾದ.